ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತ ಅಂದ್ರೆ ಅದೊಂದು ಭಾವನೆ, ಭಾರತ ಅಂದ್ರೆ ಅದೊಂದು ಉಸಿರು, ಭಾರತ ಅಂದ್ರೆ ಸಂಬಂಧ ಸಂಸ್ಕೃತಿಗಳ ತವರು ಇದ್ದಂತೆ, ಭಾರತ ಅಂದ್ರೆ ಪೌರಾಣಿಕ ಅಧ್ಯಾಯಗಳ ತವರು, ಭಾರತ ಅಂದ್ರೆ ದೇವರ ಮನೆ. ಹೀಗೆ ಭಾರತ ಅಂದಾಕ್ಷಣ ಎಂದೂ ಮುಗಿಯದ ಯುಗ ಯುಗಾಂತರಗಳ ಬಾಂಧವ್ಯ. ಭಾರತದ ಹಿಂದೆ ಉಸಿರಾಡುತ್ತಿರುವ ಹೆಸರು ಅಂದ್ರೆ ಭರತಖಂಡ. ಇವತ್ತಿನ ಎಪಿಸೋಡ್ನಲ್ಲಿ ಭರತಖಂಡ ಅಂದ್ರೇನು, ಭರತಖಂಡದ ಅಸ್ತಿತ್ವದ ಬಗ್ಗೆ ಇರುವ ಪೌರಾಣಿಕ ಉಲ್ಲೇಖ ಹಾಗೂ ಇತಿಹಾಸ ಏನು ಹೇಳುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತ ಖಂಡದಲ್ಲಿ ಮನುಷ್ಯರಾಗಿ ಹುಟ್ಟುವುದು ಬಹಳ ಕಷ್ಟ ಎಂದು ಶ್ರೀಮದ್ ಭಾಗವತ ಸೇರಿದಂತೆ ಅನೇಕ ಶಾಸ್ತ್ರ ಗ್ರಂಥಗಳಲ್ಲಿ ಬರೆಯಲಾಗಿದೆ. ಭಾರತ ಖಂಡದಲ್ಲಿ ಮಾನವನಾಗಿ ಹುಟ್ಟಲು ಸುಮಾರು 100 ಜನ್ಮಗಳ ಪುಣ್ಯ ಬೇಕು. ಇಂದ್ರನೂ ಸೇರಿದಂತೆ ದೇವಾನುದೇವತೆಗಳೇ ಭಾರತದಲ್ಲಿ ಜನ್ಮ ಪಡೆದು ಮೋಕ್ಷವನ್ನ ಪಡೆಯಬೇಕೆಂದು ಬಯಸ್ತಾರೆ. ಭಾರತದಲ್ಲಿ ಮನುಷ್ಯರಾಗಿ ಜನ್ಮ ಪಡೆದು ನಂತರ ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥಿಸೋದ್ರಿಂದ ಮಾತ್ರ ಮೋಕ್ಷವನ್ನ ಸಾಧಿಸಬಹುದು ಅಂತ ಹೇಳಲಾಗುತ್ತೆ. ಅಷ್ಟಕ್ಕೂ ಭರತಖಂಡ ಎಲ್ಲಿದೆ ಅನ್ನೋದನ್ನ ಗಮನಿಸಿದಾಗ ಈ ವಿಶ್ವದಲ್ಲಿ 14 ಲೋಕಗಳಿವೆ. ಅದರಲ್ಲಿ ಮೃತ್ಯುಲೋಕ ಅತ್ಯುತ್ತಮವಾದದ್ದು. ಮೃತ್ಯುಲೋಕದಲ್ಲಿ 7 ದ್ವೀಪಗಳಿವೆ. ಅದರಲ್ಲಿ ಜಂಬೂ ದ್ವೀಪವು ಅತ್ಯುತ್ತಮ. ಜಂಬೂ ದ್ವೀಪದಲ್ಲಿ 9 ಖಂಡಗಳಿವೆ. ಇದರಲ್ಲಿ ಭರತಖಂಡ ಅಂದ್ರೆ ಭಾರತವೇ ಅತ್ಯುತ್ತಮವಾಗಿರುವಂಥದ್ದು. ಇಡೀ ವಿಶ್ವದಲ್ಲಿ ಮೋಕ್ಷವನ್ನ ಸಾಧಿಸಲು ಒಂದೇ ಒಂದು ಸ್ಥಳ ಅಂದ್ರೆ ಅದು ಭಾರತಖಂಡ ಮಾತ್ರ. ಆದುದರಿಂದಲೇ 14 ಲೋಕಗಳಲ್ಲಿ ಯಾವುದೂ ಭಾರತಖಂಡದ ಸಮೀಪಕ್ಕೆ ಬರಲಾರದು. ಭಾರತಖಂಡದಲ್ಲಿ 25 ದೇಶಗಳಿವೆ. ಇವುಗಳನ್ನು ಭಾರತೀಯ ಉಪಖಂಡದ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಆದಾಗ್ಯೂ 25 ರಾಜ್ಯಗಳಲ್ಲಿ ಕೇವಲ 12 ಮಾತ್ರ ಭಾರತೀಯ ಉಪಖಂಡದಲ್ಲಿ ಅತ್ಯುತ್ತಮವಾಗಿದೆ ಎನ್ನುತ್ತೆ. ಯಾಕಂದ್ರೆ ಈ 12 ವಿಭಾಗಗಳಲ್ಲಿ ಒಬ್ಬ ವ್ಯಕ್ತಿಯು ನಿಜವಾದ ಸದ್ಗುರುವನ್ನ ಕಂಡುಕೊಳ್ತಾನೆ. 12 ವಿಭಾಗಗಳನ್ನ ಈ ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ. 1ನೇದು ಪೂರ್ವ, 2ನೇದು ವ್ರಜ್, 3ನೇದು ಮಾಲವ್, 4 ಮಾರು, 5 ಪಂಜಾಬ್, 6 ಗುಜರಾತ್, 7 ದಕ್ಷಿಣ, 8 ಮಲ್ಬಾರ್, 9 ತೆಲುಗು ಅಂದ್ರೆ ತಮಿಳ್, 10ನೇದು ದ್ರಾವಿಡ್, 11ನೇದು ಬರ್ಮಲರ್, 12ನೇದು ಸೂರತ್, ಇದು ಗುಜರಾತ್ನಲ್ಲಿದೆ. ಇನ್ನು ಕೊನೆಯದಾಗಿ ಅರ್ಧ ಭಾಗ ಅದು ಕಚ್ ಅಂದ್ರೆ ಗುಜರಾತ್ನಲ್ಲಿದೆ. ಈ 12 ದೇಶಗಳಲ್ಲಿ ಮಾತ್ರ ನಾವು ನಿಜವಾದ ಸಂತನನ್ನ ಕಾಣಬಹುದು. ಈ 12 ರಾಜ್ಯಗಳಲ್ಲಿ ಅಥವಾ ದೇಶಗಳಲ್ಲಿ ಒಂದರಲ್ಲಿ ಜನಿಸಿದ ವ್ಯಕ್ತಿಯು ಧರ್ಮ, ಜ್ಞಾನ, ವೈರಾಗ್ಯ, ಭಕ್ತಿಯ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ತಾನೆ. ಮೋಕ್ಷವನ್ನ ಸಾಧಿಸುವ ಮಾರ್ಗವನ್ನ ಕಂಡುಕೊಳ್ತಾನೆ. ಯಾಕಂದ್ರೆ ಈ 12 ದೇಶ ಅಥವಾ ರಾಜ್ಯಗಳಲ್ಲಿ ಪರಮಾತ್ಮ ಆವಿರ್ಭವಿಸಿದ ಅನೇಕ ಅವತಾರಗಳಿವೆ. ಇಂದಿಗೂ ಈ ದೇಶಗಳು ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ಭಾರತದಲ್ಲಿ ಮೋಕ್ಷವನ್ನ ಸಾಧಿಸಲು ಪ್ರಯತ್ನಿಸುವ ಮತ್ತು ನಿಜವಾದ ಗುರುವಿನ ಅನುಗ್ರಹ ಹೊಂದಿರುವ ವ್ಯಕ್ತಿಯು ಮೋಕ್ಷವನ್ನ ಪಡಿತಾನೆ. ಆದರೆ ಪ್ರಯತ್ನಿಸದೆ ಯಾರಾದರೂ ಮೋಕ್ಷವನ್ನ ಪಡೆಯುವುದು ಅಸಾಧ್ಯ. ಹೀಗೆ ಮಗದೊಮ್ಮೆ ಜನನ ಮರಣಗಳ ಸುಳಿಗೆ ಹಿಂತಿರುಗುತ್ತಾನೆ. ಆದರೆ ಭರತಖಂಡದಲ್ಲಿ ಹುಟ್ಟಿದನೆಂದ್ರೆ ಅದೊಂದು ಅಮೋಘ ಅವಕಾಶವೇ ಎನ್ನುತ್ತೆ ಪುರಾಣ. ಅಷ್ಟಕ್ಕೂ ಭಾರತದ ಮೂಲ ಉತ್ಪತ್ತಿ ನಾಮವೆಂದ್ರೆ ಅದು ಭರತಖಂಡ. ಈ ಹೆಸರು ಬರುವುದಕ್ಕೆ ಕಾರಣ ಅಂದ್ರೆ ಐತಿಹಾಸಿಕ ಅಂಶಗಳ ಪ್ರಕಾರ ಭರತ ಮಹಾರಾಜ, ಪಾಂಡವರು ಮತ್ತು ಕೌರವರ ಪೂರ್ವಜ, ಇಡೀ ಭಾರತ ಉಪಖಂಡವನ್ನ ಗೆದ್ದು ಆಳಿದ ಮಹಾನ್ ಚಕ್ರವರ್ತಿ ಭರತ. ಭರತ ಚಕ್ರವರ್ತಿಯ ಸಾಮ್ರಾಜ್ಯವನ್ನ ಭರತ ವರ್ಷ ಅಥವಾ ಭರತಖಂಡ ಎಂದು ಕರೆಯಲಾಗ್ತಿತ್ತು. ಭರತಖಂಡ ಸಾಮ್ರಾಜ್ಯ ಹಿಮಾಲಯದಿಂದ ಆರಂಭವಾಗಿ ಅರಬ್ಬಿ ಸಮುದ್ರದವರೆಗೂ ವ್ಯಾಪಿಸಿತ್ತು ಎಂದು ಪೌರಾಣಿಕ ಗ್ರಂಥಗಳು ಹೇಳ್ತವೆ. ಅಂದರೆ ಆಗಿನ ಭಾರತವು ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್, ತಜಕಿಸ್ತಾನ, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ತುರ್ಕಿಸ್ತಾನ್, ವಾಯುವ್ಯ ಟಿಬೆಟ್, ನೇಪಾಳ ಮತ್ತು ಬಾಂಗ್ಲಾದೇಶವನ್ನ ಒಳಗೊಂಡಿತ್ತು ಎಂಬ ಉಲ್ಲೇಖಗಳಿವೆ. ಭಾರತ ಗಣರಾಜ್ಯವು ಇಂಡಿಯಾ ಎಂದು ಕರೆಯಲ್ಪಡುವ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ರಾಷ್ಟ್ರ. ಭಾರತವು ಪ್ರಾಚೀನ ಸಿಂಧೂ ನಾಗರಿಕತೆಯ ತವರು ಮನೆ ಎಂದು ಕರೆಸಿಕೊಳ್ಳುತ್ತೆ. ಅನೇಕ ಐತಿಹಾಸಿಕ ವಾಣಿಜ್ಯ ಮಾರ್ಗಗಳು ಹಾಗೂ ಪ್ರಾಚೀನ ಸಾಮ್ರಾಜ್ಯಗಳು ಭಾರತದಲ್ಲಿ ಹುಟ್ಟಿಕೊಂಡಿವೆ. ಹಿಂದೂ, ಬೌದ್ಧ, ಜೈನ ಮತ್ತು ಸಿಖ್ ಧರ್ಮಗಳು ಹುಟ್ಟಿಕೊಂಡಿದ್ದು ಕೂಡ ಭಾರತದಲ್ಲಿಯೇ ಎಂಬುದು ಅತಿ ಗಮನಾರ್ಹ. ಯಾವುದಾದರೂ ಶುಭ ಕಾರ್ಯ ಮಾಡುವ ಮೊದಲು ಪುರೋಹಿತರು ಕೊಡಿಸುವ ಸಂಕಲ್ಪದಲ್ಲಿ ನಾವು ಎಲ್ಲಿದ್ದೇವೆ ಎಂಬ ವಿವರಣೆ ಕೊಡ್ತಾರೆ. ಜಂಬೂ ದ್ವೀಪೆ ಕಲಿಯುಗೆ ಭರತ ವರ್ಷೆ ಎಂದು ಶ್ಲೋಕದ ರೂಪದಲ್ಲಿ ಉಚ್ಚರಿಸ್ತಾರೆ. ಅಂದರೆ ಜಂಬೂ ದ್ವೀಪ ಅಂದರೆ 7 ಖಂಡಗಳಲ್ಲಿ ಒಂದಾದ ಏಷ್ಯಾ ಖಂಡದ ಭಾರತ ವರ್ಷ ಅಂದರೆ ಇರಾನಿನಿಂದ ಲಾವೋಸ್ನವರೆಗೆ ಭೂಭಾಗದ ಭರತಖಂಡದ ದಕ್ಷಿಣ ತೀರದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಕಲಿಯುಗದಲ್ಲಿದ್ದೇವೆ ಎಂದರ್ಥ ಬರುತ್ತೆ.
ಹೀಗೆ ಜಗತ್ತು ಭಾರತ ವರ್ಷಕ್ಕಿಂತ ಹೆಚ್ಚು ಹಿರಿದಾದದ್ದು ಎಂಬುದು ಪುರಾಣಗಳಲ್ಲಿ ಗೊತ್ತಿದ್ದ ಸಂಗತಿಯೇ. ಭಾರತಕ್ಕೆ ಹೊರಗಿನ ಭಾಗಗಳ ಪರಿಚಯ ಚೆನ್ನಾಗೇ ಇದ್ದದ್ದು ಕಂಡುಬರುತ್ತೆ. ಜಂಬೂ ದ್ವೀಪ ಎಂಬುದು ಪುರಾಣಗಳಲ್ಲಿ ಹೇಳಿರುವ 7 ದ್ವೀಪಗಳಲ್ಲಿ ಒಂದು. ಎಲ್ಲ ದ್ವೀಪಗಳ ಪೂರ್ಣ ವಿವರಗಳನ್ನು ಪುರಾಣಗಳಲ್ಲೇ ಇರುವಂತೆ ತೆಗೆದುಕೊಳ್ಳಲು ಕಷ್ಟವಾಗುತ್ತೆ. ಯಾಕಂದರೆ ನದಿಗಳು, ಪರ್ವತಗಳು, ಅಲ್ಲಿರುವ ಆಚಾರ ವಿಚಾರಗಳು ಎಲ್ಲವೂ ಒಳಗೊಂಡಿರುತ್ತೆ. ಹಾಗೆ ಭೂಮಿಯಲ್ಲಿರುವ ಬೇರೆ ಬೇರೆ ಪ್ರದೇಶಗಳು ಭಾರತಕ್ಕಿಂತ ಅಂದರೆ ಭರತ ಖಂಡಕ್ಕಿಂತಲೂ ಜಂಬೂ ದ್ವೀಪದ ಹೊರಭಾಗದಲ್ಲೂ ಕೂಡ ಇದೆ ಎಂಬ ಸತ್ಯ ಆ ಕಾಲದಲ್ಲಿ ತಿಳಿದಿತ್ತು ಎಂಬುದನ್ನು ನಿಶ್ಚಿತವಾಗಿ ಹೇಳಬಹುದು. ಭರತ ಖಂಡವು ಭಾರತೀಯ ಉಪಖಂಡವನ್ನು ವಿವರಿಸಲು ವೇದಗಳು, ಮಹಾಭಾರತ, ರಾಮಾಯಣ ಮತ್ತು ಪುರಾಣಗಳನ್ನು ಒಳಗೊಂಡಂತೆ ಹಿಂದೂ ಪಠ್ಯಗಳಲ್ಲಿ ಬಳಸಲಾದ ಪದ. ಸಂಸ್ಕೃತ ಮಹಾಕಾವ್ಯಗಳ ಐತಿಹಾಸಿಕ ಸಂದರ್ಭವೆಂದರೆ ವೇದಕಾಲ, ಸುಮಾರು 4000 ವರ್ಷಗಳ ಹಿಂದೆ. ಮಹಾಜನಪದಗಳು ಮತ್ತು ಮೌರ್ಯ ಸಾಮ್ರಾಜ್ಯದ ನಂತರದ ರಚನೆ, ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗದ ಆರಂಭದ ಕಾಲ, ಉತ್ತರ ಮತ್ತು ದಕ್ಷಿಣದ ಪಾಂಚಾಲ ಮತ್ತು ಪಶ್ಚಿಮ ಪಾಂಡವರ ರಾಜ್ಯ ಮತ್ತು ಪೂರ್ವ ಕುರು ಸಾಮ್ರಾಜ್ಯದ ನಡುವೆ ಸಂಬಂಧಿಸಿದಂತೆ ಅನೇಕ ವೇಳೆ ನದಿಗಳು ನೆರೆಯ 2 ರಾಜ್ಯಗಳ ಗಡಿಗಳನ್ನು ರಚಿಸಿದವು. ಕೆಲವೊಮ್ಮೆ ಪಾಂಚಾಲ ಮತ್ತು ಕೋಸಲ ಸಾಮ್ರಾಜ್ಯಗಳ ನಡುವಿನ ನೈಮಿಷ ಅರಣ್ಯದಂತೆಯೇ ರಾಜ್ಯಗಳಿಂದ ದಟ್ಟಾರಣ್ಯಗಳ ಗಡಿಗಳನ್ನು ರಚಿಸಿದವು. ಹಿಮಾಲಯ, ವಿಂಧ್ಯ ಮತ್ತು ಸಹ್ಯದಂತಹ ಪರ್ವತ ಶ್ರೇಣಿಗಳು ಕೂಡ ತಮ್ಮ ಗಡಿಗಳನ್ನು ರಚಿಸುತ್ತವೆ. ಕೆಲವು ರಾಜ್ಯಗಳು ಅದರ ರಾಜಧಾನಿಯಾಗಿ ಕಾರ್ಯನಿರ್ವಹಿಸುವ ಮುಖ್ಯ ನಗರವನ್ನು ಹೊಂದಿದವು. ಉದಾಹರಣೆಗೆ ಪಾಂಡವರ ಸಾಮ್ರಾಜ್ಯದ ರಾಜಧಾನಿ ಇಂದ್ರಪ್ರಸ್ಥವಾಗಿತ್ತು. ಹಾಗೆ ಕೌರವರ ರಾಜ್ಯ ಹಸ್ತಿನಾಪುರವಾಗಿತ್ತು. ಹೈಛತ್ರವು ಉತ್ತರ ಪಾಂಚಾಲದ ರಾಜಧಾನಿಯಾಗಿತ್ತು. ಆದರೆ ಕಂಪಿಲ್ಯ ದಕ್ಷಿಣ ಪಾಂಚಾಲದ ರಾಜಧಾನಿಯಾಗಿತ್ತು. ಕೋಸಲ ಸಾಮ್ರಾಜ್ಯವು ಅಯೋಧ್ಯೆಯಾಗಿ ತನ್ನ ರಾಜಧಾನಿಯನ್ನು ಹೊಂದಿತ್ತು. ಆಳುವ ರಾಜನ ಅರಮನೆಯು ನೆಲೆಗೊಂಡಿದ್ದ ಮುಖ್ಯ ನಗರ ಅಥವಾ ರಾಜಧಾನಿಯನ್ನು ಹೊರತುಪಡಿಸಿ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳು ಸಾಮ್ರಾಜ್ಯದಲ್ಲಿ ಹರಡಿಕೊಂಡಿದ್ವು. ಈ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ರಾಜನು ನೇಮಿಸಿದ ಅಧಿಕಾರಿಗಳು ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದರು. ಈ ಹಳ್ಳಿಗಳು ಮತ್ತು ಪಟ್ಟಣಗಳಿಗೆ ಪ್ರತಿಯಾಗಿ ರಾಜನು ನೀಡುತ್ತಿದ್ದದ್ದು ದರೋಡೆಕೋರರು ಹಾಗೂ ಅಲೆಮಾರಿ ಬುಡಕಟ್ಟುಗಳ ಆಕ್ರಮಣದಿಂದ ರಕ್ಷಣೆ ನೀಡುತ್ತಿದ್ದ. ರಾಜನು ತಪ್ಪಿತಸ್ಥರನ್ನ ಶಿಕ್ಷಿಸುವ ಮೂಲಕ ತನ್ನ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಜಾರಿಗೊಳಿಸಿದ್ದ. ಹೀಗೆ ಅತಿ ಪುರಾತನ ಪೌರಾಣಿಕ ಹಿನ್ನೆಲೆಯ ಚಕ್ರವರ್ತಿಯಾಗಿದ್ದ ಭರತನ ಜನ್ಮ ವೃತ್ತಾಂತವನ್ನ ಗಮನಿಸಿದಾಗ ದುಷ್ಯಂತ ಮತ್ತು ಶಕುಂತಲೆಯರ ಪ್ರೇಮ ಪ್ರಸಂಗಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಈಗಾಗಲೇ ಕವಿರತ್ನ ಕಾಳಿದಾಸನ ಮಹಾಕಾವ್ಯಗಳಲ್ಲಿ ಈ ಪ್ರೇಮ ಪ್ರಸಂಗ ಕೂಡ ಅತ್ಯದ್ಭುತ, ಅಮೋಘವಾಗಿರುವಂಥದ್ದು. ಕನ್ನಡದಲ್ಲೂ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವೇ ಕಣ್ಣಿಗೆ ಕಟ್ಟಿದಂತೆ ಭಾಸವಾಗುತ್ತೆ. ರಾಜ ದುಷ್ಯಂತ ಒಮ್ಮೆ ಕಾಡುಗಳಲ್ಲಿ ಬೇಟೆಯಾಡುತ್ತಿದ್ದಾಗ ಕಣ್ವ ಋಷಿಯ ಆಶ್ರಮಕ್ಕೆ ಬಂದಾಗ ಋಷಿಯ ಅನುಪಸ್ಥಿತಿಯಲ್ಲಿ ಅವರ ದತ್ತುಪುತ್ರಿಯಾದ ಶಕುಂತಲೆಯು ದುಷ್ಯಂತನನ್ನ ಸ್ವಾಗತಿಸ್ತಾಳೆ. ಆಕೆಯ ಸೌಂದರ್ಯಕ್ಕೆ ಬೆರಗಾದ ದುಷ್ಯಂತ ಮಹಾರಾಜ ಆಕೆಯ ರೂಪ ಲಾವಣ್ಯಕ್ಕೆ ಮನಸೋತು ಆಕೆಯನ್ನು ವರಿಸಲು ಇಚ್ಛಿಸ್ತಾನೆ. ಆಕೆ ತಾನು ಅಪ್ಸರೆಯಾದ ಮೇನಕೆ ಮತ್ತು ಋಷಿ ವಿಶ್ವಾಮಿತ್ರರಿಗೆ ಜನಿಸಿದವಳು. ಹೀಗೆ ತಂದೆ ತಾಯಿಯಿಂದ ದೂರಾಗಿ ನನ್ನನ್ನ ಕಣ್ವ ಮಹರ್ಷಿಗಳೇ ಪಾಲನೆ ಪೋಷಣೆ ಮಾಡುತ್ತಿರುವುದಾಗಿ ತಿಳಿಸ್ತಾಳೆ. ನಂತರ ದುಷ್ಯಂತ ಶಕುಂತಲೆಯನ್ನ ಮದುವೆಯಾಗುವ ತನ್ನಿಚ್ಛೆಯನ್ನು ವ್ಯಕ್ತಪಡಿಸ್ತಾಳೆ. ಇಬ್ಬರು ಗಾಂಧರ್ವ ವಿವಾಹವಾಗ್ತಾರೆ. ಕೆಲವು ದಿನಗಳ ಕಾಲ ಏಕಾಂತದಲ್ಲಿ ಮೈಮರಿತಾರೆ. ಹೀಗೆ ನಂತರದ ದಿನಗಳಲ್ಲಿ ನಿನ್ನನ್ನ ಸಂಧಿಸುವುದಾಗಿ ದುಷ್ಯಂತ ಹೊರಟು ಬಿಡ್ತಾನೆ. ಇತ್ತ ಕಡೆ ಶಕುಂತಲೆ ಗರ್ಭಧರಿಸಿದ್ದು ಕಣ್ವ ಮಹರ್ಷಿಗೆ ತಿಳಿದು ಬಿಡುತ್ತೆ. ಅದಕ್ಕಾಗಿ ಆಕೆಗೆ ನೀನು ದುಷ್ಯಂತನ ಅರಮನೆಯಲ್ಲಿ ಇರುವುದು ಒಳಿತು ಎಂದು ಆಶ್ರಮದಿಂದ ಬೀಳ್ಕೊಡ್ತಾರೆ. ನಂತರ ಆಕೆ ನದಿ ದಾಟುತ್ತಿದ್ದಾಗ ಕೈಯಲ್ಲಿದ್ದ ಉಂಗುರ ಮೀನಿನ ಉದರ ಸೇರಿಬಿಡುತ್ತೆ. ನಂತರ ಅರಮನೆಗೆ ತೆರಳಿದರೂ ದುಷ್ಯಂತ ಆಕೆಯನ್ನ ನೆನಪಿಸಿಕೊಳ್ಳಲಾಗಲಿಲ್ಲ. ನಾನಾ ಸಂಕಷ್ಟಗಳು ಎದುರಾಗ್ತವೆ. ಕೊನೆಗೆ ಓರ್ವ ಬೆಸ್ತನಿಗೆ ಬಲೆಯಲ್ಲಿ ಉಂಗುರ ನುಂಗಿದ್ದ ಮೀನು ಸಿಗುತ್ತೆ. ಆ ಉಂಗುರವನ್ನ ನೋಡಿದ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಶಕುಂತಲೆಯನ್ನ ವಿವಾಹವಾಗ್ತಾನೆ. ಹೀಗೆ ಅವರಿಬ್ಬರಿಗೂ ಓರ್ವ ಮಗ ಜನಿಸ್ತಾನೆ. ಆತನೇ ಭರತ. ಭರತ ಬಲಗೈಯಲ್ಲಿ ಚಕ್ರದ ಚಿಹ್ನೆಯನ್ನ ಹೊಂದಿದ್ದ. ಇದು ಚಕ್ರವರ್ತಿಯಾಗಬೇಕೆಂದು ಸೂಚಿಸುವ ರೇಖೆಯಂತಿತ್ತು. ಹಾಗಾಗಿ ಶಕುಂತಲೆ ಸರ್ವದಮನ ಎಂದು ಹೆಸರಿಸ್ತಾಳೆ. ಹೀಗೆ ಸರ್ವದಮನನು 10,000 ಆನೆಗಳ ಬಲದೊಂದಿಗೆ ಜನಿಸ್ತಾನೆ. ಭರತ ಬಾಲ್ಯದಲ್ಲಿಯೂ ಕಾಡು ಮೃಗಗಳನ್ನು ನಿಗ್ರಹಿಸುವ, ಪಳಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದ. ಕೆಲವು ವರ್ಷಗಳ ನಂತರ ಕಣ್ವ ಋಷಿ ಶಕುಂತಲೆಗೆ ತನ್ನ ಮಗನನ್ನ ದುಷ್ಯಂತನ ಬಳಿಗೆ ಕರೆದುಕೊಂಡು ಹೋಗುವಂತೆ ಸಲಹೆ ನೀಡಿದ. ಆದಾಗ್ಯೂ ದುಷ್ಯಂತ ತನ್ನ ಮಗನಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದ. ಆಗ ಅಶರೀರವಾಣಿಯೊಂದು ಸರ್ವದಮನನೇ ನಿಜವಾಗಿಯೂ ನಿನ್ನ ಮಗನೇ ದುಷ್ಯಂತ ಎಂದು ದೃಢಪಡಿಸಿತು. ತನ್ನ ತಪ್ಪಿನ ಅರಿವಾಗಿ ಮಗುವಿಗೆ ಸರ್ವದಮನನ ಬದಲಾಗಿ ಭರತ ಎಂದು ಮರುನಾಮಕರಣ ಮಾಡಿದ. ಅಂತಿಮವಾಗಿ ಭರತ ರಾಜನಾದ ಇಡೀ ಜಗತ್ತನ್ನೇ ಗೆದ್ದ.
ಭರತ 1800 ಅಶ್ವಮೇಧ ಯಜ್ಞಗಳು, 100 ರಾಜಸೂಯ ಯಜ್ಞಗಳು ಮತ್ತು 106 ವಾಜಪೇಯ ಯಜ್ಞಗಳನ್ನು ಮಾಡಿದನೆಂದು ದ್ರೋಣ ಪರ್ವ ಹೇಳುತ್ತೆ. ಭರತನ ಅಜ್ಜ ಕಣ್ವ ಋಷಿಯು ಭರತನಿಗೆ ತನ್ನ ಎಲ್ಲಾ ತ್ಯಾಗದ ವಿಧಿಗಳನ್ನು ನಿರ್ವಹಿಸಿದ. ಹಾಗಾಗಿ ಚಕ್ರವರ್ತಿಯಾದ ಭರತ ತನ್ನ ಅಜ್ಜನಿಗೆ ಲೆಕ್ಕವಿಲ್ಲದಷ್ಟು ಕುದುರೆಗಳು ಮತ್ತು 10 ಟ್ರಿಲಿಯನ್ ಚಿನ್ನದ ನಾಣ್ಯಗಳನ್ನು ದಾನ ಮಾಡಿದನೆಂದು ಪುರಾಣ ಹೇಳುತ್ತೆ. ನಂತರ ತನ್ನ ವಿಜಯದ ಸಲುವಾಗಿ ಭರತ ವಿದರ್ಭದ 3 ರಾಜಕುಮಾರಿಯರನ್ನ ಮದುವೆಯಾದ. ಆದರೂ ಆತನಿಗೆ ಜನಿಸಿದ ಮಕ್ಕಳು ಕ್ರೂರರಾಗಿದ್ರು. ಹೀಗಾಗಿ ಭರತ ತನ್ನ ಓರ್ವ ಮಗನಿಗಾಗಿ ದೇವತೆಗಳಿಗೆ ಪ್ರಾರ್ಥಿಸ್ತಾನೆ. ಹಾಗಾಗಿ 3 ಮಕ್ಕಳಲ್ಲಿ ಒಬ್ಬ ಮಗನನ್ನ ಹಿಂದಿರುಗಿ ಕೊಡ್ತಾರೆ. ಆತನಿಗೆ ವಿತತ ಎಂದು ಹೆಸರಿಟ್ಟಿದ್ದ. ಅಲ್ಲದೆ ಅವನನ್ನ ಭಾರದ್ವಾಜ ಅಂತಲೂ ಕರೆಯಲಾಗ್ತಿತ್ತು. ಮಹಾಭಾರತದ ಆದಿಪರ್ವವು ಭೂಮನ್ಯುವಿನ ಜನ್ಮದ ಬಗ್ಗೆ 2 ವಿಭಿನ್ನ ಕಥೆಗಳನ್ನು ಹೇಳುತ್ತೆ. ಮೊದಲನೇ ಕತೆ ಹೇಳುವಂತೆ ಭರತನು ಕಾಶಿ ಸಾಮ್ರಾಜ್ಯದ ರಾಜ ಸರ್ವಸೇನನ ಮಗಳು ಸುನಂದಾಳನ್ನ ವಿವಾಹವಾದ. ಆಕೆಗೆ ಭೂಮನ್ಯು ಎಂಬ ಮಗ ಜನಿಸಿದ. ಮತ್ತೊಂದು ಕಥೆಯ ಪ್ರಕಾರ ಭರತನಿಗೆ 3 ಪತ್ನಿಯರು, ಅವರಿಗೆ 9 ಗಂಡು ಮಕ್ಕಳು ಜನಿಸ್ತಾರೆ. ಆದರೆ ಈ ಪುತ್ರರು ಅವರ ತಂದೆಯಂತಿರಲಿಲ್ಲ. ಭರತನ ಉತ್ತರಾಧಿಕಾರಿಯಾಗಲು ಅಸಮರ್ಥರಾಗಿದ್ರು. ಭರತನ ಅತೃಪ್ತಿಯನ್ನು ಕಂಡು ಕೋಪಗೊಂಡ ಅವನ ಹೆಂಡತಿಯರು ತಮ್ಮ ಮಕ್ಕಳನ್ನೆಲ್ಲ ಕೊಂದು ಬಿಡ್ತಾರೆ. ಆಗ ಭಾರದ್ವಾಜ ಮುನಿಯ ಸಹಾಯದಿಂದ ಭರತನು ಮಾಡಿದ ಮಹಾತ್ಯಾಗದಿಂದ ಭೂಮನ್ಯು ಜನಿಸಿದ ಎಂದು ಹೇಳಲಾಗುತ್ತೆ. ಮಹಾತ್ಮ ಮಾರ್ಕಂಡೇಯನು ದ್ವಿಜೋತ್ತಮ ಕೌಷ್ಟಿಕನಿಗೆ ಈ ಕೆಳಗಿನಂತೆ ಭರತ ವರ್ಷದ ಲಕ್ಷಣಗಳನ್ನು ವಿವರಿಸ್ತಾನೆ. ಭಾರತ ವರ್ಷವು 9 ಭಾಗಗಳನ್ನು ಒಳಗೊಂಡಿತ್ತು. ಇಂದ್ರದ್ವೀಪ, ಕ್ಷೇರುಮಾನ್, ತಾಮ್ರವರ್ಣ, ಸೌಮ್ಯ, ಗಬಸ್ತಿಮಾನ್, ನಾಗದ್ವೀಪ, ಗಂಧರ್ವ, ವರುಣ ಮತ್ತು ಭಾರತ. 9ನೆಯ ಭಾಗವಾದ ಭಾರತವು ಸಾಗರಗಳಿಂದ ಸುತ್ತುವರೆದಿತ್ತು. ಅದರ ಪೂರ್ವ ಭಾಗವು ಕಿರಾತಗಳಿಂದ, ಪಶ್ಚಿಮ ಭಾಗದಲ್ಲಿ ಯವನ ಗಣಗಳಿಂದ ಮತ್ತು ಮಧ್ಯಪ್ರದೇಶದಲ್ಲಿ ಚಾತುರ್ವರ್ಣ ಅಥವಾ 4 ವರ್ಗಗಳ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರು ತಮ್ಮ ವರ್ಣ ಧರ್ಮಗಳನ್ನು ಅಥವಾ ಯಜ್ಞಗಳಂತಹ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಭರತ ವರ್ಷವು ಭಗವಾನ್ ವಿಷ್ಣುವಿನ ಕೂರ್ಮಾವತಾರವಾಗಿದ್ದು ವಿವಿಧ ದಿಕ್ಕುಗಳಲ್ಲಿ ಹರಡಿರುವ ವಿವಿಧ ಪ್ರದೇಶಗಳನ್ನು ಒಳಗೊಂಡಿದೆ. ಸಾವಿರಾರು ಪರ್ವತ ಶ್ರೇಷ್ಠತೆಗಳನ್ನು ಒಳಗೊಂಡಿದೆ. ಇಲ್ಲಿ ಆಧ್ಯಾತ್ಮಿಕವಾಗಿ ಸಾಧಿಸುವ ಅತಿ ಪುಣ್ಯ ಭೂಮಿ ಎಂದು ವೇದ ಗ್ರಂಥಗಳು ಉಲ್ಲೇಖಿಸುತ್ತವೆ. ಸ್ನೇಹಿತರೆ, ನಾಸಾ ಅಭಿಪ್ರಾಯದಂತೆ ಇಂಡಿಯಾ ಈಸ್ ಪ್ರೊಟೆಕ್ಟೆಡ್ ಬೈ ಸೂಪರ್ ನ್ಯಾಚುರಲ್ ಪವರ್ ಅನ್ನೋ ಮಾತಿಗೆ ತಕ್ಕಂತೆ ಈ ಭೂಮಿಯಲ್ಲಿ ಜನಿಸಿದ ಕೆಲವರು ದುಷ್ಟರಾಗಿರಬಹುದು. ಆದರೆ ಈ ಭೂಮಿಯನ್ನು ಸರ್ವನಾಶ ಮಾಡುವ ಯಾವ ಶಕ್ತಿಯೂ ಇನ್ನೂ ಈ ಭೂಮಿಯಲ್ಲಿ ಹುಟ್ಟಿಲ್ಲ ಅನ್ನೋದೇ ಭರತ ಖಂಡಕ್ಕಿರುವ ಶಕ್ತಿ. ದೇವಾನುದೇವತೆಗಳು ಭರತಖಂಡದ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದು ಸುಮ್ಮನೆ ಅಲ್ಲ. ಅದನ್ನು ಅರ್ಥೈಸಿಕೊಳ್ಳಬೇಕು, ಅನುಭವಿಸಬೇಕು. ಆಗ ಮಾತ್ರ ಎಲ್ಲವೂ ಅರಿವಿಗೆ ಬರುತ್ತೆ. ಇಲ್ಲದಿದ್ದರೆ ಎಡಬಿಡಂಗಿಗಳ ಹಾಗೆ ಎಲುಬಿಲ್ಲದ ನಾಲಿಗೆಯಲ್ಲಿ ಒದರಬೇಕಷ್ಟೇ ವಿನಃ ಏನನ್ನೂ ಸಾಧಿಸೋಕೆ ಅಸಾಧ್ಯ. ಇವಿಷ್ಟು ಭರತ ಖಂಡದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.